ಅಮ್ಮ ನಿಮಗೆ ನೆನಪದ ಅಪೋರ ಇಲ್ಲಿ 111 ದಿನ ಅನುಷ್ಠಾನ ಕೊಡುವಾಗ ನಾನು ದಾನ ಕೊಟ್ಟವರು ಮರಿಬೇಕು, ತಗೊಂಡವ್ರು ನೆನಪಿಡ್ಬೇಕು. ದಾನ ಕೊಟ್ಟವರು ಮರಿಬೇಕು, ತಗೊಂಡವರು ನೆನಪಿಡ್ಬೇಕು. ಮೀಟಿಂಗಿನೊಳಗೆ ಕುಂತಾಗ ನಮ್ಮ ಅಷ್ಟಗಿ ಪಾಟೀಲ್ರು, ರೇವಣಸಿದ್ದಪ್ಪ ಹುಡುಗಿಯವರು ಇವರೆಲ್ಲರೂ ಕುಂತಾಗ ನಾ ನಿರೂಪಣೆಗಿದ್ದೆ. ಇದೇ ಅಪ್ಪರ ಗದಿಗೆ ಮುಂದೆ 111 ದಿನ. ಅವಾಗ ಜಯಶ್ರೀ ಮೇಡಮ್ ಅವರಿಗೆ ನಾವು ಫೋನ್ ಮೂಲಕವಾಗಿ ಶಾಣಬಸಪ್ಪನವ್ರಿಗೆ ಕೇಳಿದ್ರು, ಅಮ್ಮೋರೆ ಅಪ್ಪೋರ ಅನುಷ್ಠಾನ 111 ದಿನ ಅದ, ಮುತ್ತೈದರಿಗೆ ಉಡಿ ತುಂಬೋದು, ದೊಡ್ಡ ಜೋರು ಅಂದ್ರೆ ಭೀಷ್ಮ ಬ್ರಹ್ಮಚಾರಿ ಪರಮ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳವರು ಯಾರೊಳಗ ದೇವಿಯನ್ನು ಕಂಡಾರ ಅಂದ್ರೆ ಸಮಸ್ತ ತಾಯಿಗಳೊಳಗ ಅಂಬಾ ಭವಾನಿಯನ್ನು ಕಂಡಾರ ಪರಮ ಪೂಜ್ಯ. ಆ ಸಂದರ್ಭಕ್ಕೆ ನಮ್ಮ ಅಷ್ಟಗಿ ಪಾಟೀಲ್ರು ಮತ್ತು ರೇವಣಸಿದ್ದಪ್ಪ ಹುಡುಗಿಯವರು ಜಯಶ್ರೀ ಮೇಡಮ್ ಅವರಿಗೆ ಫೋನ್ ಮಾಡಿದಾಗ ಎಷ್ಟು ಮಂದಿಗೆ ತುಂಬಬಹುದ್ರಿ ಅಂದ್ರೆ ಅವರು ಒಂದೇ ಮಾತು, ಅಪ್ಪೋರು ಎಷ್ಟು ಜನಗಳಿಗೆ ಅಪ್ಪಣೆ ಕೊಡ್ತಾರ ಅಷ್ಟು ಮಂದಿ. ನಾನಂದೆ ಅಪ್ಪೋರು ಗವ್ಯಾಗದಾರ, ಅಪ್ಪೋರಿಗೆ ಹೋಗಿ ವಿಚಾರ ಮುಡ್ಸಕ್ ಆಗಲ್ರಿ, ನಾವೀಗಾಗಲೇ ಅಪ್ಪನ ಗತಿಗೆ ಮುಂದೆ ಅದೀವಿ, ಎಷ್ಟು ಜನ ಹೆಣ್ಮಕ್ಳು ಬರ್ತಾರ, ಅದು 1000 ಅಂತಲ್ಲ, 2000 ಅಂತಲ್ಲ, 3000 ಅಂತಲ್ಲ, ಎಷ್ಟೇ ಮಂದಿಗೆ ಉಡಿ ತುಂಬಬೇಕು ಅಂದಾಗ ಜಯಶ್ರೀ ಮೇಡಮ್ ಅವರು ಹೇಳಿದ್ದೇನು ಗೊತ್ತಾ, ಆಯ್ತ್ರಿ ಗುರುಗಳೇ ಮತ್ತೆ ಶಾಣಬಸಪ್ಪ ಅಣ್ಣವರು ಹೇಳ್ತಾರ ಅಂದ್ರೆ ಅವ್ರು ತವ್ರ ಮನೆ ಹುಡುಗರೇ ಹೇಳ್ದಂಗ ಆಯ್ತು ಅಂತೆ. ಎಷ್ಟು ಜನಕ್ಕೆ ಅಂದ್ರೆ 13,632 ಮಂದಿಗೆ ಸೀರೆ ಉಡಿಸಿ ಉಡಿ ತುಂಬ್ಯಾರ ಎಲ್ಲ ದಯವಿಟ್ಟು. ಇನ್ನ ನರೋಣದೊಳಗೆ ನಾನು ಅಪ್ಪೋರಿದು 9ನೇ ಅನುಷ್ಠಾನದೊಳಗೆ ನಿರೂಪಣೆ ಮತ್ತು ಪ್ರವಚನಕ್ಕೆ ನಾನು 2017-16 ಶ್ರೀಗಾಪುರದ ದೇವಿಯಿಂದ ಪ್ರಾರಂಭ ಆದ ಸೇವೆ ಇವತ್ತಿಗೂ ಮುಂದುವರೆದ. ನರೋಣದೊಳಗೆ ಅಪ್ಪೋರ ಅನುಷ್ಠಾನ ಕುಂತರು, ನರೋಣ ದೇವಿಯಲ್ಲಿ ಬಂದದ, ಹೌದಲ್ರಿ? ನರೋಣ ಅಂದ್ರೆ ಕ್ಷೇಮಲಿಂಗ, ಶ್ರೀರಾಮ ಸ್ಥಾಪನೆ ಮಾಡಿದ ಲಿಂಗ ಅದು. ಅಲ್ಲಿ ಅಪ್ಪೋರ ಅನುಷ್ಠಾನ ಕುಂತಾಗ ನಮ್ಮ ಗೌಡ್ರು ಮತ್ತು ದಾಸೋಗ ನಡಿಬೇಕಲ್ರಿ, ಅದ್ರಾಗ ಗಗನಮ್ಮ ಗಗನಾಕಾರಂ ಗುರುಪಾದ ಮುತ್ಯರ ಕಾರ್ಯಕ್ರಮ ಹೆಂಗ ಅಂದ್ರೆ 33 ಕೋಟಿ ದೇವತೆಗಳು ಕೈಲಾಸದಾಗ ಅದಾರಂತಾರಿಲ್ರಿ. ಎಲ್ಲ ದೇವತೆಗಳು ಅವತ್ತ ಕೈಲಾಸದಾಗಿರಂಗಿಲ್ಲ, ಎಲ್ಲಿ ಬಂದಿರ್ತಾರ ಅಂದ್ರೆ ಗುರುಪಾದಲಿಂಗ ಶಿವಯೋಗಿಗಳು ಇರುವಲ್ಲಿಗೆ ಎಲ್ಲ ದೇವತೆಗಳು ಬಂದಿರ್ತಾರ. ಅವಾಗ ನಾವೊಂದೇವು 1,00,000 ಜನ ಕೂಡ್ತಾರ ದಾಸೋಗ ಮಾಡೋರು ಯಾರು? 1,00,000 ಜನ ಕೂಡ್ತಾರೆ ದಾಸೋಗ ಮಾಡೋರು ಯಾರು ಅಂದ್ರೆ ನಮ್ಮ ಬಸವರಾಜ ಮತ್ತಿಮುಡಿಯವರು, ಅವಾಗ ಜಿಲ್ಲಾ ಪಂಚಾಯತ್ ಸದಸ್ಯರು, ಇನ್ನೂ MLA ಇರ್ಲಿಲ್ಲ ಅವರು, ನನಗೆ ಪಕ್ಕ ಅದರ ಮಾಹಿತಿ ಅದ. ಜಿಲ್ಲಾ ಪಂಚಾಯತ್ ಮೆಂಬರು. ಆ ವೇಳೆಯೊಳಗೆ ನಾವು ಹೇಳಿದ್ದು ಒಂದೇ ಮಾತ, ಸಾಹೇಬ್ರೆ ಜಿಲ್ಲಾ ಪಂಚಾಯತ್ ಸದಸ್ಯರದಿರಿ, ಲಕ್ಷಾಂತರ ಜನಗಳು ಬರ್ತಾರ, ಅಪ್ಪೋರ ಅನುಷ್ಠಾನದೊಳಗೆ ನೀವು ಬಂದವರಿಗೆ ದಾಸೋಗಕ್ಕೆ ಪ್ರಸಾದ ಸೇವೆ ಕೊಟ್ರೆ ಅಪ್ಪೋರ ಅನುಷ್ಠಾನದ ಫಲ ಅದು ನಿಮ್ಮ ಬದುಕಿಗೆ ಬರುತ್ತೆ ಅನ್ನುವಾಗ ಅವ್ರು ಹೇಳಿದ್ದು ಒಂದೇ ಮಾತ, 1,00,000 ಅಲ್ರಿ 10,00,000 ಜನ ಬಂದ್ರು ನಾನು ದಾಸೋಗದ ಸೇವೆ ಮಾಡ್ತೀನಿ. ಯಾಕ್ರಿ ನಾನು ಈ ವೇದಿಕೆ ಒಳಗೆ ಹೇಳೋದು, ಅವತ್ತು ಪ್ರಾರಂಭ ಆದ ದಾಸೋಗ ಇವತ್ತಿಗೂ ನೋಡದ, ಮತ್ತೆ ಅಲ್ಲಿ ಗ್ಯಾಪ ಅನ್ನುವಂತಹದ್ದಿಲ್ಲ. ಅಪ್ಪೋರು ಎಲ್ಲೆಲ್ಲಿ ಅನುಷ್ಠಾನ ಕೊಡ್ತಾರ ಅಲ್ಲೆಲ್ಲವನ್ನ ಕೂಡ ನಮ್ಮ ಬಸವರಾಜ ಮತ್ತಿಮಡುವರು ಈ ದಾಸೋಗದ ಸೇವೆಯೊಳಗದಾರ. ಅವರ ರಾಜಕೀಯವಾಗಿ ನಾನು ಮಾತಾಡಕತ್ತಿಲ್ಲ, ಅವರೊಳಗಿನ ದಾನ ಗುಣ ನನ್ನನ್ನು ಮಾತಾಡಿಸ್ತದೆ. ಎಲ್ಲರೂ ಚಪಾಳಿ ತಟ್ಟೋಣ. ಜಗದ್ಗುರು ಮಹಾ